ಕಪ್ಪೆದ್ದು ನಾರುತ್ತಿದೆ ತಾಲೂಕು ಆಫೀಸ್. ಬಯಲು ಶೌಚಾಲಯವಾಯ್ತ ತಾಲೂಕು ಕಚೇರಿ ಆವರಣ. ಇದು ಓವರ್ ಹೆಡ್ ಟ್ಯಾಂಕ್ ಅಲ್ಲ, ಕಸದ ತೊಟ್ಟಿ. ಹೌದು, ಮುಳಬಾಗಿಲು ನಗರದ ತಾಲೂಕು ಕಚೇರಿ ಆವರಣ ದಿನದಿಂದ ದಿನಕ್ಕೆ ಕಸದ ತೊಟ್ಟಿ ಹಾಗೂ ಬಯಲು ಶೌಚಾಲಯವಾಗಿ ಮಾರ್ಪಡ್ತಾ ಇದೆ. ಅಕ್ಕಪಕ್ಕದ ಮಳಿಗೆಗಳಲ್ಲಿ ಉತ್ಪತ್ತಿಯಾಗುವ ಕಸದ ಜೊತೆ ತಾಲೂಕು ಕಚೇರಿಯ ಕಸವು ಇಲ್ಲೇ ವಿಲೇವಾರಿ ಆಗ್ತಾ ಇದೆ. ಇನ್ನು ಇಲ್ಲೇ ಇರುವ ಕುಡಿಯುವ ನೀರಿನ ಓವರ್ ಹೆಡ್ ಟ್ಯಾಂಕ್ ಈಗಲೋ ಆಗಲೋ ಬೀಳುವಂತೆ ಶಿಥಿಲಾವಸ್ಥೆಗೆ ತಲುಪಿದ್ದು ಅದರ ಪರಿವೇ ಅಧಿಕಾರಿಗಳಿಗೆ ಇಲ್ಲದಾಗಿದೆ. ಇದೇ ಪಾಳು ಬಿದ್ದ ಓವರ್ ಹೆಡ್ ಟ್ಯಾಂಕ್ ಇರುವ ಜಾಗ ಈಗ ಸಾರ್ವಜನಿಕರಿಗೆ ಶೌಚಾಲಯವಾಗಿ ಬದಲಾಗಿದ್ದು ಕಪ್ಪೆದ್ದು ನಾಡ್ತಾ ಇದೆ. ಇನ್ನು ಡಿವೈಎಸ್ಪಿ ಕಚೇರಿಯ ಮುಂಭಾಗವೇ ಇಷ್ಟೆಲ್ಲ ಅವಾಂತರವಾಗ್ತಾ ಇದ್ರು ನಗರಸಭೆ ಸಿಬ್ಬಂದಿಗೆ ಇದು ನಗರಸಭೆಗೆ ಸೇರಿದ ಸ್ವತ್ತು ಅನ್ನೋ ಪರಿಜ್ಞಾನವೇ ಇಲ್ಲದಂತಾಗಿದೆ. ಖಾಲಿ ನಿವೇಶನದಲ್ಲಿ ಕಸವನ್ನ ಸುರಿದ್ರೆ ದಂಡವನ್ನ ವಿಧಿಸುವ ನಗರಸಭೆ ಈಗ ತನ್ನದೇ ಉಪಯುಕ್ತ ಜಾಗವನ್ನ ಕಸದ ತೊಟ್ಟಿಯಾಗಿ ಮಾಡಿರುವುದಕ್ಕೆ ಯಾರು ದಂಡವನ್ನ ಹಾಕಬೇಕು? ಮುಳಬಾಗಿಲು ನಗರವನ್ನ ಸ್ವಚ್ಛ ಮಾಡೋದೇ ನಮ್ಮ ಗುರಿ ಅನ್ನೋ ಮಾತುಗಳು ಬರೀ ಡೈಲಾಗ್ಗಳಿಗೆ ಸೀಮಿತವೇ ಅಥವಾ ನಿಜವಾಗಿಯೂ ಸ್ವಚ್ಛ ಮುಳಬಾಗಿಲು ಮಾಡುವತ್ತ ನಗರಸಭೆ ಅಧಿಕಾರಿಗಳು ಗಮನ ಹರಿಸ್ತಾರಾ? ಕಾದು ನೋಡಬೇಕಿದೆ. ಸಿರಾಜ್ ಮೆಕ್ಯಾನಿಕ್ ಸಿರಾಜ್ ಅಂತ ಟೂ ವೀಲರ್ ಮೆಕ್ಯಾನಿಕ್. ಇಲ್ಲಿ ಬಂದು ನಗರಸಭೆ ಜಾಗದಲ್ಲಿ ಇಲ್ಲಿ ತುಂಬಾ ಕಸ ಹಾಕ್ತಾ ಇದ್ದಾರೆ. ಈ ಕಸ ಬಂದು ಪೇಪರ್ಸ್ ಎಲ್ಲ ಬರ್ತಾ ಇದೆ. ಇಲ್ಲೆಲ್ಲ ನಗರಸಭೆ ಅವ್ರು ಬಂದು ಒಂದ್ 2-3 ಸಲ ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಿದ್ರೆ ಕೂಡ ವಾರ್ನಿಂಗ್ ಕೊಟ್ರೆ ಬೋರ್ಡ್ ಹಾಕಿದ್ದಾರೆ. ಬೋರ್ಡ್ ಹಾಕಿದಾದ್ಮೇಲೆ ಕೂಡ ಇಲ್ಲಿ ಗಲೀಜ್ ಮಾಡ್ತಾ ಇದ್ದಾರೆ. ಬಂದು ಇದು ಟ್ಯಾಂಕ್ ಐತೆ, ವಾಟರ್ ಟ್ಯಾಂಕ್. ಇಲ್ಲಿ ವಾಲ್ಸ್ ಎಲ್ಲ ಐತೆ. ಇಲ್ಲೇ ಬಂದು ಯೂರಿನ್ ಮಾಡೋದು, ಆಮೇಲೆ ಇದು ನ್ಯೂಸ್ ಪೇಪರ್ಸ್ ಅದು ಪೇಪರ್ಸ್ ಎಲ್ಲ ಕಸ ಎಲ್ಲ ತುಂಬಾ ಎತ್ಕೊಂಡು ಬಂದು ಹಾಕ್ತಾ ಇದ್ದಾರೆ. ಸ್ವಲ್ಪ ಗಮನ ಇಟ್ಕೋಬೇಕು ಎಲ್ರಿಗೆ ನಾನು ಕೇಳ್ಕೊಂತಾ ಇದ್ದೀನಿ, ಸ್ವಲ್ಪ ಗಮನ ಇಟ್ಕೊಳ್ಳಿ ಅಂತ. ನೋಡ್ಬೋದು ಇಲ್ಲೆಲ್ಲ ಪೇಪರ್ಸ್ ಎಲ್ಲ ಐತೆ, ಒಳಗಡೆಯಿಂದ ಬಂದು ಪೇಪರ್ಸ್ ಎಲ್ಲ ಹಾಕ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಯಾವ್ದು ಇರ್ಬೋದು ಯಾರಿಗ್ ಗೊತ್ತಿಲ್ಲ. ಸ್ವಲ್ಪ ಗಮನ ಇಟ್ಕೊಂಡು ಸ್ವಲ್ಪ ಇನ್ನೊಂದ್ಸಲಿ ನೆಕ್ಸ್ಟ್ ಇದು ದಯವಿಟ್ಟು ಹಾಕಕ್ ಹೋಗ್ಬೇಡಿ. ಇಷ್ಟ ನಾನು ಕೇಳ್ಕೊಂತಾ ಇದ್ದೀನಿ. ರಾಮಚಂದ್ರ ಅಂತ ಈ ಪಕ್ಕದಲ್ಲಿ ಅಂಗಡಿ ಇರೋದು, ಕಟಿಂಗ್ ಶಾಪ್ ಅವರು. ಈ ತಾಲೂಕು ಆಫೀಸು ಈ DSP ಆಫೀಸ್ ಮುಂದ್ಗಡೆ ಇದೆ, ಒಂದು ಕಸ ಹಾಕ್ತಾ ಇದಾರೆ. ಈ ಕಡೆ ಜೆರಾಕ್ಸ್ ಅಂಗಡಿ ಎಲ್ಲ ಎತ್ಕೊಂಡ್ಬಂದು ಕಸ ಎಲ್ಲ ಇಲ್ಲ ಈ ಕಡೆ ಸ್ವಲ್ಪ ಮನೆಗಳು ಎತ್ಕೊಂಡ್ಬಂದು ಇಲ್ಲೇ ಹಾಕ್ತಾರೆ. ಇಲ್ಲಿ ಟ್ಯಾಂಕ್ ಬೇರೆ ಇದೆ, ಓವರ್ ಟ್ಯಾಂಕ್ ಬೇರೆ. ನೋಡಿ ಇಲ್ಲಿ ಎಷ್ಟೊಂದು ಗಲೀಜಿದೆ, ರಿಸರ್ಚ್ ಮಾಡ್ತಾರೆ. ಸೇಫ್ಟಿ ಇಲ್ಲ ನೋಡಿ. ಎತ್ಕೊಂಡ್ಬಂದು ಕಸ ಇಲ್ಲಿ ನೋಡಿ, ಪೇಪರ್ ಗಲೀಜೆಲ್ಲ ಇಲ್ಲೇ ಹಾಕಿದ್ದಾರೆ ಅಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ ಸರ್. ನಾವು ರಾಮಚಂದ್ರ ಅಂತ, ಇಲ್ಲಿ ಪಕ್ಕದಲ್ಲಿ ಕಟಿಂಗ್ ಶಾಪ್ ಅವರು. ತಾಲೂಕು ಆಫೀಸ್ ಪಕ್ಕದಲ್ಲಿ ಇದ್ದೀವಿ. ಇಲ್ಲಿ ತಾಲೂಕು ಆಫೀಸ್ ಒಳಗಡೆಯಿಂದ ಪೇಪರ್ ಆಚೆಗಡೆ ಹಾಕ್ತಾ ಇದ್ದಾರೆ. ಇಲ್ಲಿ ತಹಸೀಲ್ದಾರ್ ನೋಡಿಬಿಟ್ಟು ಸ್ವಲ್ಪ ಇದು ಮಾಡ್ಕೋಬೇಕಂತ ನಾವು ಪ್ರಾರ್ಥನೆ ಮಾಡ್ಕೊಂತ ಇದ್ದೀವಿ.